ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ವಾಸ್ತುವಿನಲ್ಲಿ ದಿಕ್ಸೂಚಿಯ ಮಹತ್ವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಹಿಂದೆ ನನಗೆ ಒಬ್ಬರು ಡಿಗ್ರೀಸ್ ಬಗ್ಗೆ ತಿಳಿಸ್ಕೊಡಿ ಅಂತಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದರು. ಹಾಗಾಗಿ ಈ ದಿನ ದಿಕ್ಸೂಚಿಯ ವಿಚಾರನ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಕೆಲವೊಂದು ದಿನಗಳಿಂದ ನಾನು ಕಾರಣಾಂತರಗಳಿಂದ ವಿಡಿಯೋಗಳು ಮಾಡಲಿಕ್ಕಾಗಲಿಲ್ಲ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು. ನೋಡಿ, ವಾಸ್ತುವಿನ ವಿಚಾರದಲ್ಲಿ ದಿಕ್ಸೂಚಿ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕಂದರೆ ನಮಗೆ ದಿಕ್ಕು ಅನ್ನೋದು ಗೊತ್ತಾದ್ರೇ ನಮಗೆ ಯಾವ ದಿಕ್ಕು, ಇದು ಪೂರ್ವನೋ ಉತ್ತರನೋ ದಕ್ಷಿಣನೋ ಪಶ್ಚಿಮನೋ ಅಂತ ಗೊತ್ತಾದ್ರೇ ನಮಗೆ ಆ ಜಾಗದಲ್ಲಿ ನಾವು ಯಾವ ರೀತಿ ಮನೆ ಕಟ್ಟಬೇಕು ಅನ್ನೋದು ಗೊತ್ತಾಗೋದು ನಮಗೆ. ಅದೇ ಅಲ್ಲದೆ ಇನ್ನು ಕೆಲವೊಂದು ಜಾಗಗಳಲ್ಲಿ ಸ್ವಲ್ಪ ಡಿಗ್ರೀಸ್ ವೈಸು ಇದು ಮುಂದೆ ಆಗಿರುತ್ತೆ. ಫಸ್ಟು ದಿಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, 90 ಡಿಗ್ರಿಗೆ ಬಂದರೆ ಪೂರ್ವ. ನೋಡಿ, ಇದು ಪೂರ್ವದ ರಸ್ತೆಗೆ ಮಾಡಿದ್ದೇನೆ ಒಂದು ಉದಾಹರಣೆಗೆ. 90 ಡಿಗ್ರಿಗೆ ಬಂದರೆ ಪೂರ್ವ. ಅದೇ ವೆಸ್ಟ್ ರೋಡ್ ಆದರೆ 270 ಡಿಗ್ರಿ ಬಂದರೆ ಪಶ್ಚಿಮ. ದಕ್ಷಿಣದ ರಸ್ತೆಗೆ ಆದರೆ 180 ಡಿಗ್ರಿಗೆ ಜಾಗ ಇದ್ದರೆ ಅದು ದಕ್ಷಿಣ. 0 ಡಿಗ್ರಿಗೆ ಇದ್ದರೆ ಅದು ಉತ್ತರ. ಇದು ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣದ ದಿಕ್ಕುಗಳ ಡಿಗ್ರೀಸ್ ವೈಸು ವಿಚಾರ. ಡಿಗ್ರೀಸ್ ಅನ್ನೋದು ದಿಕ್ಸೂಚಿಯಲ್ಲಿ ತುಂಬ ಇಂಪಾರ್ಟೆಂಟ್ ವಿಚಾರ. ಏನದು ದಿಕ್ಕು ಸೂಚಿ ಅಂದ್ರೇನು? ದಿಕ್ಕನ್ನು ತೋರಿಸುವ ಒಂದು ಸಾಧನವನ್ನು ದಿಕ್ಸೂಚಿ ಎಂದು ಕರೆಯುತ್ತೇವೆ. ದಿಕ್ಸೂಚಿ ಅನ್ನೋದು ಮ್ಯಾನ್ಯಲ್ ಆಗು ಸಿಗುತ್ತೆ. ನೋಡಿ, ಈ ಥರ ಕಾಂಪಾಸ್, ಇದರಲ್ಲಿ ನಾರ್ತು, ನೋಡಿ ಇದರಲ್ಲಿ ನಾರ್ತು, ಸೌತು, ಈಸ್ಟು, ವೆಸ್ಟು, ಈ ರೀತಿ ದಿಕ್ಸೂಚಿಲಿ ಎಲ್ಲ ಡಿಗ್ರೀಸ್ ವೈಸು ಮಾಡಿರ್ತಾರೆ. ಈ ಥರದ ದಿಕ್ಸೂಚಿಲೂ ನೀವು ತೆಗೆದುಕೊಂಡು ಸಿಗುತ್ತೆ. ಇದು ಪ್ರಾವಿಷನ್ ಸ್ಟೋರ್ಸಲ್ಲಿ ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗೋದಿಲ್ಲ. ಈ ಥರದ ದಿಕ್ಸೂಚಿಯನ್ನು ತೆಗೆದುಕೊಂಡು ನೋಡ್ಬೋದು. ಅದಲ್ಲದೆ ನಿಮ್ಮ ಮೊಬೈಲ್ಗಳಲ್ಲಿ ಏನು ಮೊಬೈಲ್ ಇದೆ, ಮೊಬೈಲ್ಗಳಲ್ಲೂ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಕಾಂಪಾಸ್ ಅಂತೇಳಿ ಹೊಡೆದ್ರೆ, ಡೈರೆಕ್ಷನ್ ಕಾಂಪಾಸ್ ಅಂತ ಹೊಡೆದ್ರೆ ಅದು ನಿಮಗೆ ಪ್ಲೇಸ್ಟೋರಲ್ಲಿ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜಾಗದಲ್ಲಿ ಸೈಟ್ ಹತ್ರ ನೀವು ಸೈಟ್ ಪ್ಯಾರ್ಲಲ್ ಅಂದರೆ ಯಾವ ಪ್ಯಾರ್ಲಲ್ ಇರುತ್ತೆ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಏನು ಅಗಲ ಉದ್ದ ಇರುತ್ತೆ, ಅಲ್ಲಿ ನೀವು ಮಧ್ಯದಲ್ಲಾದರೂ ಹಿಡಿಬೋದು, ಫ್ರಂಟಲ್ಲಾದರೂ ಹಿಡಿಬೋದು. ಹಿಡಿದು ನೋಡಿದಾಗ ನಿಮ್ಮದು ಈಸ್ಟ್ ಫೇಸಿಂಗಾ ಅಥವಾ ನಾರ್ತ್ ಫೇಸಿಂಗಾ ಅಥವಾ ಸೌತ್ ಫೇಸಿಂಗಾ ಅಥವಾ ವೆಸ್ಟ್ ಫೇಸಿಂಗಾ ಅಂತ ಗೊತ್ತಾಗುತ್ತೆ. ಅದಲ್ಲದೆ ಕೆಲವೊಂದು ಜಾಗಗಳಲ್ಲಿ ಡಿಗ್ರೀಸು ಡಿಫರೆನ್ಸ್ ಇರುತ್ತೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೀವು ನಮ್ಮದು ಪೂರ್ವದ ರಸ್ತೆ, ನಮ್ಮದು ಪೂರ್ವದ ಸೈಟು ಅಂದ್ಕೊಂಡಿರ್ತೀರ. ಅದು ಏನಾಗುತ್ತೆ ಅಂದರೆ, ನೋಡಿ ಈ ರೀತಿ ಇರುತ್ತೆ, ದಿಕ್ಕು ನಿಮಗೆ ಬೇರೆ ತೋರಿಸ್ಬಿಡುತ್ತೆ. ನೋಡಿ ಈ ರೀತಿ ಇರುತ್ತೆ. ನಿಮಗೆ ಆ್ಯಕ್ಚುಲಿ ಪೂರ್ವ ಇದಿರುತ್ತೆ, ಇದು ನೋಡಿ ಪೂರ್ವಾಗ್ನೇಯ ಒಂದು 25 ಡಿಗ್ರಿ 30 ಡಿಗ್ರಿ ನಿಮಗೆ ಪೂರ್ವಾಗ್ನೇಯನ ತೋರಿಸುತ್ತೆ. ಹಾಗಾಗಿ ಈ ರೀತಿ ಡಿಗ್ರೀಸು ಟಿಲ್ಟ್ ಆಗಿರುತ್ತೆ. ಹಾಗಾಗಿ ಅದು ಪೂರ್ವಾಗ್ನೇಯ ನೋಡ್ತಾ ಇರುತ್ತೆ. ಮತ್ತು ವಿದಿಕ್ಕು ಬರುತ್ತೆ. ಕೆಲವೊಂದು ಜಾಗಗಳಲ್ಲಿ ನಿಮಗೆ ಫುಲ್ ವಿದಿಕ್ ಬರುತ್ತೆ. ಈ ರೀತಿ ವಿದಿಕ್ ಬಂದ್ಬಿಡುತ್ತೆ. ಏನಿದೆ ಇದು ವಿದಿಕ್ಕು. ನೋಡಿ, ಇದು ಪೂರ್ವ ಆದರೆ ನಿಮಗೆ ಪೂರ್ವ ಬರೋದಿಲ್ಲ, ವಿದಿಕ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ನೀವು ಪೂರ್ವದ ರಸ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ವಿದಿಕ್ ಜಾಗಗಳಲ್ಲಿ. 15ರಿಂದ 20 ಡಿಗ್ರಿ ಯಾಕೆ ಹೇಳ್ತೀನಿ ಅಂತಂದರೆ, 15ರಿಂದ 20 ಡಿಗ್ರಿ ನಿಮಗೆ ಪೂರ್ವಾಗ್ನೇಯಕ್ಕಾದರೂ ಹೋಗಲಿ ಅಥವಾ ಉತ್ತರ ಕಡೆ ಆದರೂ ನೋಡಲಿ, ಉತ್ತರ ಈಶಾನ್ಯ ನೋಡಿದ್ರೂ 15-20 ಡಿಗ್ರಿ ತೊಂದರೆ ಇಲ್ಲ. 15-20 ಡಿಗ್ರಿ ಪೂರ್ವಾಗ್ನೇಯ ನೋಡಿದ್ರೂ ತೊಂದರೆ ಇಲ್ಲ. ಕಾರಣ ಏನು ಅಂತಂದರೆ, ಸೂರ್ಯನು ಉತ್ತರಾಯಣ ದಕ್ಷಿಣಾಯನ, ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾನೆ, ದಕ್ಷಿಣಾಯಣದಲ್ಲಿ ಉತ್ತರಾಯಣದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾನೆ ಸೂರ್ಯ. ಹಾಗಾಗಿ 15-20 ಡಿಗ್ರಿ ನಿಮಗೆ ಡಿಫ್ರೆನ್ಸ್ ಆದ್ರೂ ಅದು ನಿಮಗೆ ಕೌಂಟ್ ತೊಗೊಬೋದು. ದಿಕ್ಕನ್ನ ಯಾವುದೇ ರೀತಿಯ ವಿದಿಕ್ಕು ಅಥವಾ ಡಿಗ್ರೀಸ್ ವೈಸು ಜಾಸ್ತಿ ಟಿಲ್ಟ್ ಆಗಿದೆ ಅಂತ ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಆದರೆ 90 ಡಿಗ್ರಿಗೆ ಜಾಗ ಇದ್ದರೆ, ಸೈಟ್ ಇದ್ದರೆ ತುಂಬ ಒಳ್ಳೆಯದು. ಅಥವಾ ಒಂದು 5 ಡಿಗ್ರಿ ಇದ್ದರೂ ಪರವಾಗಿಲ್ಲ. 15-20 ಡಿಗ್ರಿ ಡಿಫ್ರೆನ್ಸ್ ಇದ್ದಾಗ ಕೆಲವೊಂದು ನಿಯಮಗಳನ್ನು
ಪಾಲಿಸಬೇಕಾಗುತ್ತೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ದಿಕ್ಸೂಚಿ ಅನ್ನೋದು ಒಂದು ದಿಕ್ಕನ್ನು ನೋಡುವ ಸಾಧನ. ಹಾಗಾಗಿ ದಿಕ್ಸೂಚಿಯನ್ನು ನೋಡಿ, ದಿಕ್ಕನ್ನು ನೋಡಿನೇ ನೀವು ಸೈಟ್ ತೆಗೆದುಕೊಳ್ಬೇಕಾಗುತ್ತೆ ಅಥವಾ ಮನೆ ಕಟ್ಟಬೇಕಾಗುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಪೂರ್ವದ ಬಾಗಿಲು ಅಂತ ಇಡ್ತೀರಾ, ಅದು ಪೂರ್ವ ಆಗ್ನೇಯಕ್ಕೆ ಹೋಗಿರುತ್ತೆ. ಅಥವಾ ಉತ್ತರದ ಬಾಗಿಲು ಅಂತ ಇಟ್ಟಿರ್ತೀರ, ಅದು ಉತ್ತರ ವಾಯುವ್ಯಕ್ಕೆ ಹೋಗಿರುತ್ತೆ. ಹಾಗಾಗಿ ಅದೇ ರೀತಿ ಪಶ್ಚಿಮದ ಬಾಗಿಲು ಅಂತ ಇಟ್ಟರೆ ಅದು ಪಶ್ಚಿಮ ನೈಋತ್ಯಕ್ಕೋ ಅಥವಾ ಉತ್ತರ ವಾಯುವ್ಯಕ್ಕೆ ಹೋಗುತ್ತೆ. ನೋಡಿ, ನೀವು ಇಲ್ಲಿ ಬಾಗಿಲು ಇಡ್ತೀರಾ, ಅದು ನಮಗೆ ಹಿಂಗೆ ಕಾಣುತ್ತೆ. ಅದೇ ರೀತಿ ಇಲ್ಲಿ ಬಾಗಿಲು ಇಡ್ತೀರಾ, ಅದು ನಮಗೆ ಉತ್ತರ ವಾಯುವ್ಯ ನೋಡುತ್ತೆ. ಹಾಗಾಗಿ ಮೂಲೆಗಳು ದಿಕ್ಕನ್ನು ಬೇರೆ ನೋಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದಿಕ್ಸೂಚಿಯನ್ನು ನೋಡಿ, ದಿಕ್ಕನ್ನು ನೋಡಿ, ಡಿಗ್ರೀಸ್ ವೈಸನ್ನು ನೋಡಿ. ಡಿಗ್ರೀಸ್ ವೈಸ್ ನೋಡಿನೇ ನೀವು ಸೈಟ್ ತೆಗೆದುಕೊಳ್ಬೇಕಾಗುತ್ತೆ ಅಥವಾ ಮನೆ ಕಟ್ಟಬೇಕಾಗುತ್ತೆ. ಹಾಗಾಗಿ ವಾಸ್ತುವಿನ ವಿಚಾರದಲ್ಲಿ ದಿಕ್ಸೂಚಿ, ದಿಕ್ಕನ್ನು ನೋಡುವುದು, ಡಿಗ್ರೀಸನ್ನು ನೋಡುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಈ ದಿಕ್ಸೂಚಿ ಅನ್ನೋದಿದೆ, ಹಾಗಾಗಿ ಇದನ್ನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈ ದಿಕ್ಸೂಚಿಯನ್ನು ಫಾಲೋಅಪ್ ಮಾಡಿ, ದಿಕ್ಕನ್ನು ಫಾಲೋಅಪ್ ಮಾಡಿ ಮನೆ ಕಟ್ಟೋದು ತುಂಬ ಒಳ್ಳೆಯದು. ಅದೇ ರೀತಿ ನಮ್ಮ ಹತ್ರ ಇನ್ನೂ ಒಂದು ದಿಕ್ಸೂಚಿ ಇದೆ ನೋಡಿ, ಈ ಥರದ್ದು ದಿಕ್ಸೂಚಿ ಇದೆ. ದಿಕ್ಸೂಚಿಗಳು ಸುಮಾರು ಬರುತ್ತೆ. ನಾನು ತೋರಿಸಿದ್ದೀನಿ ಅದೇ ರೀತಿ ಇರಬೇಕು ಅಂತ ಏನಿಲ್ಲ, ಸುಮಾರು ಬರುತ್ತೆ. ಎಲ್ಲದರಲ್ಲೂ ಒಂದೇ ದಿಕ್ಕನ್ನು ತೋರಿಸುತ್ತೆ, ಡಿಗ್ರೀಸ್ ವೈಸ್ ತೋರಿಸುತ್ತೆ. 0 ಡಿಗ್ರಿ, ಅದೇ 0 ಡಿಗ್ರಿ ಆದಮೇಲೆ 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 10 ಡಿಗ್ರಿ ಹೋಗ್ತಾ 90 ಡಿಗ್ರಿಗೆ ಪೂರ್ವ. ಅದೇ ರೀತಿ 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ, ತಿರ್ಗಾ 0 ಬರುತ್ತೆ. ಹಾಗಾಗಿ 360 ಡಿಗ್ರಿನೂ ನಾವು ತಿಳ್ಕೊಂಡಿರಬೇಕಾಗುತ್ತೆ ಮತ್ತು ಅದನ್ನು ಫಾಲೋಅಪ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನೋಡೋದಲ್ಲದೆ ನಿಮ್ಮ ಸ್ನೇಹಿತರು, ಬಂಧು ಬಳಗಕ್ಕೂ ತಿಳಿಸಿ. ಈ ದಿಕ್ಕುಗಳ ವಿಚಾರ, ದಿಕ್ಸೂಚಿಯ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಫಾಲೋಅಪ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ವಾಸ್ತು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಚಾರ ತರ್ತೇನೆ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.